ಅಧ್ಯಕ್ಷತೆಯಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಅಂತೇಳಿ ವಹಿಸಿದ್ದೆ. ಅವರು ಸರ್ವೆ ಮಾಡಿ 2015 ಅದರಿಂದ 10 ವರ್ಷ ಆಗ್ಬಿಟ್ಟದೆ ಅಂತೇಳಿ ಅದನ್ನ ನಾವು ಕನ್ಸಿಡರ್ ಮಾಡಕ್ಕಾಗಲಿಲ್ಲ. ಈಗ ಹೊಸದಾಗಿ 7 ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನು ಗೊತ್ತಿರಬೇಕು, ಅದನ್ನ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈಗ ಮಧುಸೂದನ್ ನಾಯ್ಕ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಮೆಂಬರ್ಗಳಾಗಿದ್ದಾರೆ. 5 ಜನ ಮೆಂಬರ್ಗಳಿದ್ದಾರೆ. ಈ 5 ಜನ ಮೆಂಬರ್ಗಳು ಮತ್ತೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿ ಇದ್ದಾರೆ, ದಯಾನಂದ್ ಇದ್ದಾರೆ, ಮೆಂಬರ್ ಸೆಕ್ರೆಟರಿ. ಇಲ್ಲ ದಯಾನಂದ್ ಬಂದಿಲ್ವಾ? ಇದನ್ನ ಇವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ. ಮತ್ತೆ ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀವಿ. ಆದಷ್ಟು ಜಾಗ್ರತೆ. ಅವರು ಕೂಡ ಹಿಂದುಳಿದ ಆಯೋಗದವರು. ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸಮೀಕ್ಷೆ ಮಧುಸೂದನ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಹಿಂದುಳಿದ ಆಯೋಗ, ಇವರು ಜಾತಿ ಗಣತಿಯನ್ನ ಸಮೀಕ್ಷೆಯನ್ನ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ, ಸೆಪ್ಟೆಂಬರ್ 22, 2025 ಅಲ್ಲಿಂದ ಅಕ್ಟೋಬರ್ 7ರೊಳಗಡೆ ಮುಗಿಸಬೇಕು ಅಂತ ಮಾಡಿದ್ದಾರೆ. ಯಾಕಂತಂದ್ರೆ ಈ ಅವಧಿನಲ್ಲಿ ದಸರಾ ರಜಾ ಇದೆ. 22ಕ್ಕೆ ಉದ್ಘಾಟನೆ ಆಗ್ತದೆ ದಸರಾ. 2ನೇ ತಾರೀಕಿಗೆ ಜಂಬೂ ಸವಾರಿ ಮುಗಿತದೆ. ಟೀಚರ್ಸ್ಗಳನ್ನ ನಾವು ಉಪಯೋಗಿಸಿಕೊಂಡು ಸರ್ವೆಗೆ ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು. ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು, ಉಪಾಧ್ಯಾಯರುಗಳು, ಅವರನ್ನು ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು 1,60,60,000 ಅಲ್ಲ, 1,75,000 ಉಪಾಧ್ಯಾಯರುಗಳನ್ನ ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ. ಅವರಿಗೆ ವಿಶೇಷ ಸುಮಾರು 20,000 ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡುತ್ತಾ ಇದ್ದೀವಿ. ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. 20,000 ಮಾಡ್ತಾ ಇದ್ದೀವಲ್ಲ, 1,75,000 ಟೀಚರ್ಸ್ಗಳಿಗೆ 325 ಕೋಟಿ ಅವರಿಗೆ 325 ಕೋಟಿಯಷ್ಟು ರೆಮ್ಯುನರೇಷನ್ ಆಗುತ್ತೆ. 325 ಕೋಟಿ. ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ
348 ಅಲ್ಲ, 400 420 ಕೋಟಿ ನಾವು ಸಾಲದೆ ಹೋದ್ರೆ ಮತ್ತೆ ಕೊಡ್ತೀವಿ. ಮರು ಸಮೀಕ್ಷೆಗೆ ಟೀಚರ್ಗಳದೇ 325 ಕೋಟಿ ಆಗುತ್ತೆ. ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ 165 ಕೋಟಿ ಆಗಿತ್ತು. ಯಾರು ಈಗ ನಾನು ಹೇಳ್ತಾ ಇರೋದು ಬರ್ಕಳಪ್ಪ ನೀನು. ಅವ್ರು ಕೊಟ್ಟಿದ್ರದು ಕೊಟ್ಟಷ್ಟೆಲ್ಲ ಬರೀ ಕೊಡಕ್ಕಾಗಲ್ಲ. ಈಗ 400 ಚಿಲ್ಲರೆ ಕೊಟ್ಟಿದ್ದೀವಿ, ಇನ್ನು ಉಳಿದ್ರೆ ಇನ್ನು ಬೇಕಾದ್ರೆ ಕೊಡ್ತೀವಿ.